ಬಗೆದಷ್ಟು ಬಾಂಬರ್ಗಳ ಇತಿಹಾಸ. ಕೋಲ್ಕತ್ತಾದಲ್ಲಿ ಸಿಕ್ತು ಬಾಂಬರ್ಗಳ ಜಾಡು. ಮಾಜಿ ಸೈನಿಕನ ಮಗ ಟೆರರ್. ಈ ಬಾಂಬರ್ಗಳ ಹಿನ್ನೆಲೆ ಏನು? ಇದೇ ಇವತ್ತಿನ ಬರ್ನಿಂಗ್ ಸ್ಟೋರಿ ವಿಶೇಷ. ಬಾಂಬರ್ ಚೈನ್ ಲಿಂಕ್. ನಾನು ರಂಜಿತ್ ಶಿರಿಯಾರ್. ಬೆಂಗಳೂರು ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣದ ಕದೀಮರನ್ನ ಕಡೆಗೂ ಕೂಡ ಎನ್ಐಎ ಅಧಿಕಾರಿಗಳು ಕೇಡಾಕ್ಕೆ ಕೆಡವಿದ್ದಾರೆ. ಕಲ್ಕತ್ತಾದಲ್ಲಿ ಇವರ ಜಾಡು ಹಿಡಿದು ಹೊರಟ ಎನ್ಐಎ ಅಧಿಕಾರಿಗಳಿಗೆ ಬೆಚ್ಚಿ ಬೀಳಿಸುವ ಮಾಹಿತಿ ಸಿಕ್ಕಿತ್ತು. ಹಾಗಾದ್ರೆ ಈ ಬಾಂಬರ್ಗಳ ಇತಿಹಾಸ ಏನು? ಈ ಬಾಂಬರ್ಗಳಿಗೆ ಇರುವ ಚೈನ್ ಲಿಂಕ್ ಏನು? ಈ ಬಾಂಬರ್ಗಳು ಬೆಂಗಳೂರಿನಲ್ಲಿ ಬೇರೆ ಯಾವ್ಯಾವ ಕಡೆಗಳಲ್ಲಿ ದುಷ್ಕೃತ್ಯವನ್ನ ಮಾಡೋದಕ್ಕೆ ಹೊರಟಿದ್ರು, ಅದೆಲ್ಲದರ ಸವಿವರ ಬನ್ನಿ. ಇದು ಚೈನ್ ಲಿಂಕ್. ರಾಮೇಶ್ವರ ಕೆಫೆಯಲ್ಲಿ ಬಾಂಬ್ ಇಟ್ಟಿದ್ದ ಬಾಂಬರ್ಗಳ ಚೈನ್ ಲಿಂಕ್. ಚೈನ್ ಲಿಂಕ್ ಬರೀ ರಾಜ್ಯದಲ್ಲಿ ಮಾತ್ರವಲ್ಲ, ಇಡೀ ದೇಶಕ್ಕೆ ಹಬ್ಬಿದೆ. ಶಿವಮೊಗ್ಗದಿಂದ ಆರಂಭವಾಗುವ ಈ ಚೈನ್ ಲಿಂಕ್ ಮಂಗಳೂರು, ಬೆಂಗಳೂರು, ಕೊಯಮತ್ತೂರು ತನಕ ಹಬ್ಬಿದೆ. ದಕ್ಷಿಣ ಭಾರತ ಮಾತ್ರವಲ್ಲ, ಉತ್ತರ ಭಾರತಕ್ಕೂ ಚಾಚಿಕೊಂಡಿದೆ. ಕೊಂಚ ಮಿಸ್ ಆಗಿದ್ರೂ ಈ ಶಂಕಿತರ ಲಿಂಕ್ ಅನ್ನ ಭೇದಿಸಲು ಸಾಧ್ಯವಾಗ್ತಿರ್ಲಿಲ್ಲ. ಚಾಕಚಕ್ಯತೆಯಿಂದ ಎನ್ಐಎ ಅಧಿಕಾರಿಗಳು ಶಂಕಿತರನ್ನ ಅರೆಸ್ಟ್ ಮಾಡಿದ್ದಾರೆ. ರಾಮೇಶ್ವರಂ ಕೆಫೆಯಲ್ಲಿ ಇಡ್ಲಿ ತಿಂದು ಬಾಂಬ್ ಇಟ್ಟು ಹೋದವರ ಜಾಡನ್ನ ಭೇದಿಸಿದ್ದಾರೆ. ಬಗೆದಷ್ಟು ಸ್ಫೋಟಕ ಬಾಂಬರ್ಗಳ ಇತಿಹಾಸ. ಶಿವಮೊಗ್ಗ ಕೋಲ್ಕತ್ತಾ ನಡುವೆ ಶಂಕಿತರ ಜಾಡು. ವೀಕ್ಷಕರೇ, ಯಾರೋ ಒಬ್ಬ ಎಲ್ಲಿಂದಲೋ ಬಂದು ಬೆಂಗಳೂರಿನಲ್ಲಿ ಬಾಂಬ್ ಬಿಟ್ಟು ಹೋಗ್ತಾನೆ ಅಂದ್ರೆ ಅದು ಸುಲಭದ ವಿಚಾರ ಆಗಿರಲಿಲ್ಲ. ಅದು ಅಲ್ಲದೆ ಸಿಸಿಟಿವಿಯಲ್ಲಿ ಸರಿಯಾಗಿ ಎಲ್ಲಿಯೂ ಕಾಣಿಸಿಕೊಳ್ಳದ ಶಂಕಿತ ಬಾಂಬರ್ ಚಾಣಾಕ್ಷತನ ಮೆರೆದಿದ್ದ. ಕೂಡಲೇ ಅಖಾಡಕ್ಕೆ ಎನ್ಐಎ ಇಳಿದಿತ್ತು. ಎನ್ಐಎ ಅಧಿಕಾರಿಗಳಿಗೆ ಶಂಕಿತರನ್ನ ಹುಡುಕೋದು ಸವಾಲಿನ ಕೆಲಸವಾಗಿತ್ತು. ಈತ ಎಲ್ಲಿಂದ ಬಂದ, ಬಾಂಬ್ ಎಲ್ಲಿಂದ ತಂದ, ಬಾಂಬ್ ಬಿಟ್ಟು ಎಲ್ಲಿಗೆ ಹೋದ ಅನ್ನೋ ಪ್ರಾಥಮಿಕ ಪ್ರಶ್ನೆಗಳು ತನಿಖಾಧಿಕಾರಿಗಳಿಗೆ ಕಾಡಿತ್ತು. ಈ ಪ್ರಶ್ನೆಗಳಿಗೆ ಅಧಿಕಾರಿಗಳು ಒಂದೊಂದಾಗಿ ಉತ್ತರವನ್ನ ಹುಡುಕುತ್ತಾ ಹೋದ್ರು. ಕೊನೆಗೆ ಶಂಕಿತ ಬಾಂಬರ್ಗಳ ಚೈನ್ ಲಿಂಕ್ ಸಿಗ್ತಾ ಹೋಯ್ತು. ಅವತ್ತು ಮಾರ್ಚ್ 1ನೇ ತಾರೀಕು. ಬೆಂಗಳೂರಿಗರು ಅದೆಷ್ಟು ವರ್ಷ ಕಳೆದ್ರೂ ಮರೆಯದ ದಿನ. ಶುಭ ಶುಕ್ರವಾರದಂದು ಎಲ್ಲವೂ ಕೂಡ ಚೆನ್ನಾಗಿಯೇ ಇತ್ತು. ಆದ್ರೆ ಅದೆಲ್ಲಿಂದಲೋ ಬಂದ ಶಂಕಿತ ಉಗ್ರನೊಬ್ಬ ಅಟ್ಟಹಾಸ ಮೆರೆದು ಬಿಟ್ಟಿದ್ದ. ಬಿಎಂಟಿಸಿಯಲ್ಲಿ ಬಂದಿದ್ದ ಆಗಂತಕ ಬೆನ್ನ ಹಿಂದೆಯೇ ಭಯೋತ್ಪಾದನೆಯನ್ನ ಹೊತ್ತು ತಂದಿದ್ದ. ಬಿಸಿ ಬಿಸಿ ರವೆ ಇಡ್ಲಿ ತಿಂದು ಕೆಫೆಯ ವಾಷಿಂಗ್ ಬೇಸಿನ್ ಹತ್ತಿರ ಟೈಮ್ ಬಾಂಬರ್ ಇಟ್ಟು ಹೋಗಿದ್ದ ಬಾಂಬರ್ ಹೋದ 10 ನಿಮಿಷಕ್ಕೆ ರಾಮೇಶ್ವರ ಕೆಫೆಯಲ್ಲಿ ದೊಡ್ಡ ಸ್ಫೋಟ ಸಂಭವಿಸಿತ್ತು. ನೋಡುತ್ತಿದ್ದಂತೆ ದೊಡ್ಡ ಮಟ್ಟದಲ್ಲಿ ಹೊಗೆ ಕಾಣಿಸಿಕೊಂಡು ಬೆಂಕಿ ಹೊತ್ತಿಕೊಂಡು ಉರಿದಿತ್ತು. ಅರೆ ಕ್ಷಣದಲ್ಲಿ ಎಲ್ಲವೂ ಅಸ್ತವ್ಯಸ್ತವಾಗಿತ್ತು. ಬಾಂಬ್ ಸ್ಫೋಟದ ತೀವ್ರತೆಗೆ 10 ಮಂದಿ ಗಾಯಗೊಂಡಿದ್ರು. ಒಂದಿಬ್ಬರ ಪರಿಸ್ಥಿತಿ ಚಿಂತಾಜನಕವಾಗಿತ್ತು. ಮೊದಲು ಎಲ್ಲರೂ ಕೂಡ ಇದನ್ನ ಸಿಲಿಂಡರ್ ಸ್ಫೋಟ ಮತ್ತು ಬಾಯ್ಲರ್ ಸ್ಫೋಟ ಅಂತಾನೆ ಭಾವಿಸಿದ್ರು. ಕೆಲವರಂತೂ ಸಿಲಿಂಡರ್ ಸ್ಫೋಟ ಅಂತಾನೆ ಶರ ಬರೆದು ಬಿಟ್ಟಿದ್ರು. ಆ ಬಳಿಕವೇ ಗೊತ್ತಾಗಿದ್ದು ಭಯೋತ್ಪಾದಕನೊಬ್ಬ ಬ್ಯಾಗ್ನಲ್ಲಿ ಬಾಂಬ್ ತಂದು ಇಲ್ಲಿಟ್ಟು ಸ್ಫೋಟಿಸಿದ್ದಾನೆ ಅಂತ. ಇಲ್ಲಿಂದ ಶುರುವಾಗಿತ್ತು ಶಂಕಿತ ಮತ್ತು ಆತನ ದೋಸ್ತಿಗಳ ಬೇಟೆ. ಶಂಕಿತ ಉಗ್ರನಿಗಾಗಿ ತನಿಖಾಧಿಕಾರಿಗಳ ಬಲೆ. ಬಂದು ಹೋದ ಜಾಗದ ಪತ್ತೆಗೆ ನಿಂತ ಎನ್ಐಎ. ಯಾವಾಗ ಬಾಂಬ್ ಬ್ಲಾಸ್ಟ್ ಆಯ್ತೋ ತನಿಖಾಧಿಕಾರಿಗಳು ಅಖಾಡಕ್ಕೆ ಧುಮುಕಿದ್ರು. ಶಂಕಿತ ಎಲ್ಲಿಂದ ಬಂದ, ಎಲ್ಲಿ ಹೋದ, ಯಾಕೆ ಬ್ಲಾಸ್ಟ್ ಮಾಡಿದ ಅನ್ನೋ ವಿವರ ಕಲೆ ಹಾಕಲು ಶುರು ಮಾಡಿದ್ರು. ಆಗ ತಿಳಿದು ಬಂದಿದ್ದು ಶಂಕಿತ ಉಗ್ರ ಮೊದಲು ಕಾಣಿಸಿದ್ದು ಸಿಲ್ಕ್ ಬೋರ್ಡ್ ಬಳಿ. ಈ ಸಂಬಂಧ ಸಿಲ್ಕ್ ಬೋರ್ಡ್ ಬಳಿಯ ಸಿಸಿಟಿವಿಯಲ್ಲಿ ದೃಶ್ಯಾವಳಿ ಸಂಗ್ರಹ ಮಾಡಲಾಗಿತ್ತು. ಹಾಗೆ ಸಿಲ್ಕ್ ಬೋರ್ಡ್ ನಿಂದ ಬೆಳ್ಳಂದೂರು ಮೂಲಕ ಮಾರತಹಳ್ಳಿಗೆ ಶಂಕಿತ ಉಗ್ರ ಬಂದಿದ್ದ.
ಮಾರತಹಳ್ಳಿಯಲ್ಲಿ ಬಸ್ ಇಳಿದು ಬೇರೆ ಬಸ್ ಹತ್ತಿದ್ದ. ಅಲ್ಲಿಂದ ಮಾರತಹಳ್ಳಿಯಿಂದ ಕುಂದಲಹಳ್ಳಿಗೆ ಬಂದಿದ್ದಾನೆ. ನಂತರ RXDX ಆಸ್ಪತ್ರೆ ಸಮೀಪದ ಬಸ್ ನಿಲ್ದಾಣಕ್ಕೆ ಬಂದಿದ್ದ. ಅಲ್ಲಿಂದ ಸೀದಾ ರಾಮೇಶ್ವರಂ ಕೆಫೆ ಬಳಿಗೆ ಶಂಕಿತ ಉಗ್ರ ಬಂದಿದ್ದ ಅನ್ನೋ ಮಾಹಿತಿಯನ್ನ ಅಧಿಕಾರಿಗಳು ಕಲೆ ಹಾಕಿದ್ರು. ಆ ನಂತರ ಮತ್ತೊಂದು ದೊಡ್ಡ ಸವಾಲು ತನಿಖಾಧಿಕಾರಿಗಳಿಗೆ ಎದುರಾಗಿತ್ತು. ಮೊದಲು ಈ ಶಂಕಿತ ಉಗ್ರ ಎಲ್ಲಿಂದ ಬಂದ ಅಂತ ತಿಳಿಯೋದು ಒಂದು ಕಡೆ ಆದ್ರೆ, ಆತ ಬಾಂಬ್ ಸ್ಫೋಟ ಮಾಡಿ ಎಲ್ಲಿ ಹೋದ ಅಂತ ತಿಳಿದುಕೊಳ್ಳೋದು ಪೊಲೀಸರಿಗೆ ತಲೆನೋವಿನ ಪ್ರಶ್ನೆ ಆಗಿತ್ತು. ಬಾಂಬ್ ಸ್ಫೋಟದ ಬಳಿಕ ಸ್ವಲ್ಪ ದೂರ ನಡ್ಕೊಂಡು ಈ ಶಂಕಿತ ಉಗ್ರ ಹೋಗಿದ್ದ. ಈ ಕುರಿತು ಸಿಸಿಟಿವಿಯಲ್ಲಿ ದೃಶ್ಯ ದಾಖಲಾಗಿತ್ತು. ಅಲ್ಲಿಂದ ಸಮೀಪದಲ್ಲೇ ಇರುವ ಮಸೀದಿಗೂ ಹೋಗಿರುವ ಮಾಹಿತಿ ಕೂಡ ಇತ್ತು. ಅದು ಅಲ್ಲದೆ ಹೂಡಿ ಮಸೀದಿಯಲ್ಲಿ ಶಂಕಿತ ಬಾಂಬರ್ ಟೋಪಿ ಬಿಟ್ಟು ಹೋಗಿದ್ದಾನೆ ಅನ್ನೋ ಮಾಹಿತಿಯನ್ನ ಕಲೆ ಹಾಕಿದ್ರು. ಅಲ್ಲಿಂದ ಮತ್ತೆ ಮಾರತಹಳ್ಳಿ ಬ್ರಿಡ್ಜ್ ಕಡೆಗೆ ಬಂದಿದ್ದ. ಬಳಿಕ KR ಪುರಂ, ಹೆಂಡೂರು, ನಾಗವಾರ ಮೂಲಕ ಹೆಬ್ಬಾಳದಿಂದ ಗೊರಗುಂಟೆಪಾಳ್ಯ ತಲುಪಿದ್ದ. ಗೊರಗುಂಟೆಪಾಳ್ಯದಿಂದ KSRTC ಬಸ್ನಲ್ಲಿ ತುಮಕೂರಿಗೆ ಶಂಕಿತ ಉಗ್ರ ಹೋಗಿದ್ದ. ಇದಿಷ್ಟು ಮಾಹಿತಿಯನ್ನ ಪ್ರಾಥಮಿಕ ಹಂತದಲ್ಲಿ ತನಿಖಾಧಿಕಾರಿಗಳು ಕಲೆ ಹಾಕಿದ್ರು. ಇಲ್ಲಿಂದಲೇ ಆರಂಭವಾಗಿತ್ತು ಶಂಕಿತ ಉಗ್ರನ ಬೇಟೆ. ಕೋಲ್ಕತ್ತಾಗೆ ಹಾರಿದ್ದ ಶಂಕಿತ ಬಾಂಬರ್. ಡ್ರೀಮ್ ಗೆಸ್ಟ್ ಹೌಸ್ನಲ್ಲಿ ಉಗ್ರ ವಾಸ್ತವ್ಯ. ಸ್ಫೋಟದ ತನಿಖೆಗೆ ಇಳಿದ ತನಿಖಾಧಿಕಾರಿಗಳಿಗೆ ಪ್ರಥಮ ಹಂತದ ಮಾಹಿತಿ ಸಿಕ್ಕಿತ್ತು. ಅದು ಅಲ್ಲದೆ ಬಳ್ಳಾರಿ ಲಿಂಕ್, ಮಲೆನಾಡಿನ ಲಿಂಕ್ ಕೂಡ ಸಿಕ್ಕಿತ್ತು. ಈ ಬಾಂಬ್ ಸ್ಫೋಟದಲ್ಲಿ ಕುಕ್ಕರ್ ಬಾಂಬ್, ಟ್ರಯಲ್ ಬಾಂಬ್ ಬ್ಲಾಸ್ಟ್ ಸಾಮಾನ್ಯವಾಗಿ ಇದ್ದಿದ್ದು ಕಂಡು ಬಂದಿತ್ತು. ಹೀಗಾಗಿ ಬಾಂಬರ್ ತಾನಾಗಿಯೇ ತನ್ನ ಜಾಡು ಬಿಟ್ಟು ಕೊಟ್ಟಿದ್ದ. ಈ ಜಾಡು ಹರಸಿ ತನಿಖಾಧಿಕಾರಿಗಳು ಹೊರಟಿದ್ದು ಸೀದಾ ಪಶ್ಚಿಮ ಬಂಗಾಳಕ್ಕೆ. ಪಶ್ಚಿಮ ಬಂಗಾಳದ ರಾಜಧಾನಿ ಕೋಲ್ಕತ್ತಾಗೆ. ಅಲ್ಲಿಯೇ ಉಗ್ರರು ತಮ್ಮ ವಾಸ್ತವ್ಯವನ್ನ ಹೂಡಿದ್ರು. ಬೆಂಗಳೂರಿನಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಿ ಉಗ್ರರು ಕೋಲ್ಕತ್ತಾದಲ್ಲಿ ಸಿಹಿ ನಿದ್ರೆಯಲ್ಲಿ ತೊಡಗಿದ್ರು. ಕೋಲ್ಕತ್ತಾದ ಡ್ರೀಮ್ ಗೆಸ್ಟ್ ಹೌಸ್ನಲ್ಲಿ ಉಗ್ರರು ತಮ್ಮ ವಾಸ್ತವ್ಯವನ್ನ ಹೂಡಿದ್ರು. ಡ್ರೀಮ್ ಗೆಸ್ಟ್ ಹೌಸ್ನ ರೂಮ್ ನಂಬರ್ 203ಯಲ್ಲಿ ಉಗ್ರರು ತಮ್ಮ ವಾಸ್ತವ್ಯವನ್ನ ಹೂಡಿದ್ರು. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂದ್ರೆ, ಶಂಕಿತ ಉಗ್ರರು ಕಲಬುರಗಿಯ ನಕಲಿ ಆಧಾರ್ ಕಾರ್ಡ್ ಹೊಂದಿದ್ರು. ಈ ನಕಲಿ ಆಧಾರ್ ಕಾರ್ಡ್ನ ಆಧಾರದ ಮೇಲೆ ಕೋಲ್ಕತ್ತಾದಲ್ಲಿ ಸೇಫ್ ಆಗಿದ್ರು. ಅಬ್ದುಲ್ ಮತೀನ್ ತಾಹಾ ಶಾಜೀಬ್ನಿಂದ ರೂಮ್ ಬುಕ್ ಆಗಿತ್ತು. ಅದು ಅಲ್ಲದೆ ಮಾರ್ಚ್ 28ರಂದು ಅಬ್ದುಲ್ ಮತೀನ್ ತಾಹಾ ಶಾಜೀಬ್ ರೂಮ್ ಖಾಲಿ ಮಾಡಿಕೊಂಡು ಎಸ್ಕೇಪ್ ಆಗಿದ್ರು. ಶಂಕಿತರ ಬಳಿ ಕಲಬುರಗಿ ಆಧಾರ್ ಕಾರ್ಡ್. ಅನ್ಮೋಲ್ ಆಧಾರ್ ಬಾಂಬರ್ಗೆ ಸಿಕ್ಕಿದ್ ಹೇಗೆ? ಈ ಅಬ್ದುಲ್ ಮತೀನ್ ತಾಹಾ ಶಾಜೀಬ್ ಅದೆಷ್ಟು ಖತರ್ನಾಕ್ಗಳು ಅಂದ್ರೆ, ತಮ್ಮ ಗುರುತನ್ನ ಮರೆಮಾಚಿ ಬೇರೆ ಬೇರೆ ಹೆಸರಿನಲ್ಲಿ ಓಡಾಡಿಕೊಂಡಿದ್ರು. ಒಂದೊಂದು ಊರಿನಲ್ಲಿ ಒಂದೊಂದು ಹೆಸರನ್ನ ಈ ಉಗ್ರರು ಇಟ್ಟುಕೊಂಡಿದ್ರು. ಇವರ ಹೆಸರು ಚೆನ್ನೈನಲ್ಲಿ ವಿಘ್ನೇಶ್ ಅಂತ ಇದ್ರೆ, ಕೋಲ್ಕತ್ತಾದಲ್ಲಿ ಅನ್ಮೋಲ್ ಅನ್ನೋ ಹೆಸರನ್ನ ಇಟ್ಕೊಂಡಿದ್ರು. ಮತ್ತೊಬ್ಬ ಉಗ್ರ ಚೆನ್ನೈನಲ್ಲಿ ತನ್ನ ಹೆಸರು ಮೊಹಮ್ಮದ್ ಜುನೈದ್ ಸೈಯದ್ ಅಂತ ಹೇಳ್ಕೊಂಡಿದ್ದ. ಆದ್ರೆ ಕೋಲ್ಕತ್ತಾಗೆ ಹೋದಾಗ ಶಹವನಾಜ್ ಪಾಟೀಲ್ ಅಂತ ಇಟ್ಕೊಂಡಿದ್ದ. ಒಂದೊಂದು ಕಡೆಯಲ್ಲಿ ಒಂದು ಹೆಸರಿನಲ್ಲಿ ಬಾಂಬರ್ಸ್ಗಳು ವಾಸ ಮಾಡ್ತಿದ್ರು. ಇಲ್ಲಿ ಇನ್ನೊಂದು ವಿಚಾರ ಎಲ್ಲರನ್ನೂ ಬೆಸ್ತು ಬೀಳಿಸಿತ್ತು. ಅದೇನು ಅಂದ್ರೆ, ಈ ಬಾಂಬರ್ಸ್ಗಳ ಬಳಿ ನಕಲಿ ಆಧಾರ್ ಕಾರ್ಡ್ಗಳು ಬಂದಿದ್ದು ಹೇಗೆ ಅನ್ನೋದು. ಕೆಫೆ ಬ್ಲಾಸ್ಟ್ ಮಾಡಿದವರ ಬಳಿ ಕಲಬುರಗಿ ಆಧಾರ್ ಕಾರ್ಡ್ ಇತ್ತು. ಈ ಆಧಾರ್ ಕಾರ್ಡ್ ಕಲಬುರಗಿಯ ವರದಾ ನಗರದ ಯುವಕ ಅನ್ಮೋಲ್ ಕುಲಕರ್ಣಿಯದಾಗಿತ್ತು. ಈ ಅನ್ಮೋಲ್ ಕುಲಕರ್ಣಿ ಬೆಂಗಳೂರಿನಲ್ಲಿ ವಾಸ ಮಾಡ್ತಿದ್ದ. ಈ ಅನ್ಮೋಲ್ಗೂ ಈ ಬಾಂಬರ್ಸ್ಗೂ ಯಾವುದೇ ಲಿಂಕ್ ಇರಲಿಲ್ಲ. ಆದ್ರೆ ಕಲಬುರಗಿ ಯುವಕನ ಆಧಾರ್ ಬಾಂಬರ್ಸ್ಗೆ ಸಿಕ್ಕಿತ್ತು. ಇಲ್ಲಿ ಅನ್ಮೋಲ್ನ ಆಧಾರ್ ಅಬ್ದುಲ್ ಮತೀನ್ಗೆ ಸಿಕ್ಕಿದ್ ಹೇಗೆ ಅನ್ನೋ ಪ್ರಶ್ನೆ ತನಿಖಾಧಿಕಾರಿಗಳಿಗೆ ಕಾಡುತ್ತಿದೆ. ಅಬ್ದುಲ್ ಮತೀನ್ ತಾಹಾ ಮತ್ತು ಮುಜಾಮಿರ್ ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣದ ಕಿಂಗ್ ಪಿನ್ಗಳು. ಇವರನ್ನ ಈಗ NIA ಅಧಿಕಾರಿಗಳು ಸೆರೆ ಹಿಡಿದಿದ್ದಾರೆ. ಹಾಗಾದ್ರೆ ಇವರ ಸಂಚು ಹೇಗಿತ್ತು?
ಬೇರೆಲ್ಲಿ ಇವರು ವಿಧ್ವಂಸಕ ಕೃತ್ಯವನ್ನ ಮಾಡೋದಕ್ಕೆ ಹೊರಟಿದ್ರು? ಇವರ ಹಿನ್ನೆಲೆ ಏನು? ಅಬ್ದುಲ್ ಮತೀನ್ ತಾಹಾ ಮತ್ತು ಮುಜಾಮಿರ್ ಇವರಿಬ್ಬರನ್ನ ಅರೆಸ್ಟ್ ಮಾಡಿರುವಂತ NIA ಅಧಿಕಾರಿಗಳಿಗೆ ಒಂದು ಸ್ಫೋಟಕ ವಿಚಾರ ಗೊತ್ತಾಗಿತ್ತು. ಮಾಜಿ ಸೈನಿಕನ ಮಕ್ಕಳು ಅನ್ನುವ ವಿಚಾರ ಬಯಲಾಗಿತ್ತು. ಹಾಗಾದ್ರೆ ಈ ಭಯೋತ್ಪಾದಕರು ಈ ಹಿಂದೆ ಏನಾದ್ರೂ ವಿಧ್ವಂಸಕ ಕೃತ್ಯದಲ್ಲಿ ಭಾಗಿಯಾಗಿದ್ರ? ಯಾಕೆ ಅವರು ರಾಮೇಶ್ವರ ಕೆಫೆಯನ್ನೇ ಟಾರ್ಗೆಟ್ ಮಾಡಿದ್ರು? ಈ ಕುರಿತಾಗಿ ಇಂಟ್ರೆಸ್ಟಿಂಗ್ ಮಾಹಿತಿ ಇಲ್ಲಿದೆ ನೋಡಿ. ಶಂಕಿತರ ಮುಂದೆ NIA ಪ್ರಶ್ನೆ. ಕರ್ನಲ್ ಹೆಸರಿನಲ್ಲಿದ್ದಾನೆ ಹ್ಯಾಂಡ್ಲರ್. ಕೋಲ್ಕತಾಗೆ ಹೋಗಿ ಕೆಲವೇ ಗಂಟೆಗಳಲ್ಲಿ NIA ಅಧಿಕಾರಿಗಳು ಶಂಕಿತ ಬಾಂಬರ್ಗಳನ್ನ ಬಂಧಿಸಿದ್ದಾರೆ. ಕೋಲ್ಕತಾದಲ್ಲಿ ಬಂಧಿಸಿದ ಶಂಕಿತರನ್ನ ಬೆಂಗಳೂರಿಗೆ ಕರೆತಂದು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ದಾರೆ. ಅದಕ್ಕೂ ಮುನ್ನ ಶಂಕಿತರಿಗೆ ವೈದ್ಯಕೀಯ ಪರೀಕ್ಷೆ ಕೂಡ ನಡೆದಿದೆ. ಶಂಕಿತರ ವಿಚಾರಣೆ ಮಾಡಲು NIA ಭರ್ಜರಿ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಅಂದಹಾಗೆ ಈ ಸ್ಫೋಟದ ಹಿಂದೆ ಒಬ್ಬ ಹ್ಯಾಂಡ್ಲರ್ ಇದ್ದಾನೆ. ಈ ಹ್ಯಾಂಡ್ಲರ್ನನ್ನ ಕರ್ನಲ್ ಅಂತ ಕರೆಯಲಾಗುತ್ತೆ. ಹಾಗಿದ್ರೆ ಈ ಕರ್ನಲ್ ಯಾರು ಅನ್ನೋದು NIA ಪ್ರಶ್ನೆ. ಶಂಕಿತರ ಮುಂದೆ NIA ಪ್ರಶ್ನೆ. ಕರ್ನಲ್ ಹೆಸರಿನಲ್ಲಿ ಕರೆಯಲ್ಪಡುವ ಹ್ಯಾಂಡ್ಲರ್ ಯಾರು? ಈತನ ನಿಜವಾದ ಹೆಸರೇನು? ಎಲ್ಲಿಯವನು ಈ ಕರ್ನಲ್? ತಾಹಾ ಕಡೆಯಿಂದ ಯಾರ್ಯಾರು ತರಬೇತಿಯನ್ನ ಪಡೆದಿದ್ದಾರೆ? ಶಿವಮೊಗ್ಗದಲ್ಲೇ ತರಬೇತಿ ಪಡೆದವರು ಎಷ್ಟು ಜನ ಇದ್ದಾರೆ? ಮುಂದೆ ಎಲ್ಲೆಲ್ಲಿ ವಿಧ್ವಂಸಕ ಕೃತ್ಯಕ್ಕೆ ಸಂಚು ರೂಪಿಸಲಾಗಿದೆ? ಕಳೆದ 4 ವರ್ಷಗಳಲ್ಲಿ ಎಲ್ಲೆಲ್ಲಿ ಸಭೆಗಳನ್ನ ನಡೆಸಲಾಗಿತ್ತು? ಉಗ್ರ ಕೃತ್ಯಕ್ಕೆ ಹಣದ ಪೂರೈಕೆ ಹೇಗೆ ಆಗ್ತಿತ್ತು? ಯಾರು ಮಾಡ್ತಿದ್ರು? ಇವಿಷ್ಟು ಪ್ರಶ್ನೆಗಳನ್ನ NIA ಅಧಿಕಾರಿಗಳು ಶಂಕಿತರ ಮುಂದೆ ಇಡಲಿದ್ದಾರೆ. ಈ ಮೂಲಕ ಶಂಕಿತರಿಂದ ಅತಿ ದೊಡ್ಡ ಉಗ್ರ ಜಾಲ ಹೊರಬರೋದು ನಿಶ್ಚಿತ. ವೀಕ್ಷಕರೇ, ನಿಮಗೆ ಇಲ್ಲೊಂದು ಪ್ರಶ್ನೆ ಮೂಡಬಹುದು. ಅದೇನು ಅಂದ್ರೆ, ಬಂಧಿತ ಮುಸಾವಿರ್ ಮತ್ತು ಅಬ್ದುಲ್ ಮತೀನ್ ತಾಹಾ ಯಾರು ಅಂತ. ಇಬ್ಬರು ಖತರ್ನಾಕ್ ದೋಸ್ತಿಗಳು. ಅಂದಹಾಗೆ ಇಬ್ಬರ ಉಗ್ರ ಕೃತ್ಯ ಆರಂಭವಾಗಿದ್ದು ಮಲೆನಾಡಿನಲ್ಲಿ. ಇಬ್ಬರ ಸ್ಟೋರಿಯನ್ನ ಕೆದಕಿದ್ರೆ ತೀರ್ಥಹಳ್ಳಿಯವರೆಗೂ ಹೋಗಿ ನಿಲ್ಲುತ್ತೆ. ಇಬ್ಬರು ಸೇರಿ ರಾಜ್ಯದಲ್ಲಿ ಒಂದೆರಡಲ್ಲ ಹಲವು ಉಗ್ರ ಕೃತ್ಯಕ್ಕೆ ಪ್ಲಾನ್ ಮಾಡ್ಕೊಂಡಿದ್ರು. ಅದರಲ್ಲಿ ಅಬ್ದುಲ್ ಮತೀನ್ ತಾಹಾ ಸಖತ್ ಖತರ್ನಾಕ್ ಆಗಿದ್ದ. ಮಾಜಿ ಸೈನಿಕನ ಮಗ ಈ ಮತೀನ್ ತಾಹಾ 4 ವರ್ಷದಿಂದಲೂ ಉಗ್ರ ಕೃತ್ಯದಲ್ಲಿ ಭಾಗಿ. ಬಂಧಿತ ಮುಸಾವಿರ್ ಹುಸೇನ್, ಶಜೀಬ್ ಮತ್ತು ಅಬ್ದುಲ್ ಮತೀನ್ ತಾಹಾ ಇಬ್ಬರೂ ಕೂಡ ತೀರ್ಥಹಳ್ಳಿಯವರೇ. ರಾಮೇಶ್ವರಂ ಕೆಫೆ ಸ್ಫೋಟದ ಮಾಸ್ಟರ್ ಮೈಂಡ್ ಅಬ್ದುಲ್ ಮತೀನ್ ತಾಹಾ ಮಾಜಿ ಯೋಧನ ಪುತ್ರ ಅನ್ನೋದೇ ಇಲ್ಲಿ ನಂಬಲಾರ್ಹವಾದ ಸಂಗತಿ. ಮನ್ಸೂರ್ ಅಹಮದ್ ಎನ್ನುವ ನಿವೃತ್ತ ಯೋಧನ ಪುತ್ರ ಅಬ್ದುಲ್ ಮತೀನ್ ತಾಹಾ ಅಡ್ಡದಾರಿ ಹಿಡಿದು ಈಗ ಉಗ್ರನಾಗಿದ್ದ. ಈ ಹಿಂದೆ ಮಲೆನಾಡು ಪ್ರದೇಶದಲ್ಲಿರುವ ತೀರ್ಥಹಳ್ಳಿ ಕೋಮು ಗಲಭೆಯ ಕಾರಣಕ್ಕೆ ಸುದ್ದಿಯಾಗ್ತಿತ್ತು. ಆದರೆ 2018ರಿಂದ ಉಗ್ರರ ಚಟುವಟಿಕೆಗಳಿಗೆ ಸಂಬಂಧಿಸಿದಂತೆ ಆಗಾಗ ತೀರ್ಥಹಳ್ಳಿ ಹೆಸರು ಕೇಳಿ ಬರ್ತಿದೆ. ಇದೇ ತೀರ್ಥಹಳ್ಳಿಯ ಬಾಂಬರ್ ಸದ್ಯ ರಾಮೇಶ್ವರಂ ಕೆಫೆ ಹೆಸರಿನಲ್ಲಿ ಬಂಧಿತನಾಗಿದ್ದಾನೆ. ಸಾವಿರದ 2018-19ರಲ್ಲಿ ತೀರ್ಥಹಳ್ಳಿ ಪ್ರದೇಶದಲ್ಲಿ ಸ್ಯಾಟಲೈಟ್ ಫೋನ್ ಬಳಸಿದ್ದಕ್ಕೆ NIA ಅಧಿಕಾರಿಗಳು ತೀರ್ಥಹಳ್ಳಿಗೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ರು. ಅದೇ ವೇಳೆ ಮುಸಾವಿರ್ ಹುಸೇನ್, ಶಜೀಬ್ ಹಾಗೂ ಅಬ್ದುಲ್ ಮತೀನ್ ತಾಹಾ ತೀರ್ಥಹಳ್ಳಿಯನ್ನ ತೊರೆದಿದ್ರು. 2019ರ ಅಂತ್ಯದ ವೇಳೆಗೆ ಅಬ್ದುಲ್ ಮತೀನ್ ತಾಹಾ ಹಲ್ ಹಿಂದ್ ಕರ್ನಾಟಕ ಮಾಡ್ಯೂಲ್ನ ಶಂಕಿತ ಉಗ್ರರಲ್ಲಿ ಒಬ್ಬ ಎನ್ನುವುದನ್ನ ಕರ್ನಾಟಕ ಪೊಲೀಸರು ಕಂಡುಕೊಂಡಿದ್ರು. ಈಗ ಈ ಇಬ್ಬರೇ ಕೆಫೆ ಸ್ಫೋಟದ ಪ್ರಮುಖ ಆರೋಪಿಗಳಾಗಿದ್ದಾರೆ. ಬಾಲ್ಯ ಸ್ನೇಹಿತರಾಗಿದ್ದ ಶಜೀಬ್, ಮತೀನ್ ಇಬ್ಬರಿಗೂ ಬ್ರೈನ್ ವಾಶ್ ಮಾಡಿದ್ದು ಯಾರು?
ಮುಸಾವಿರ್ ಹುಸೇನ್ ಶಜೀಬ್ ತಂದೆ ಮೊಹಮ್ಮದ್ ನೂರುಲ್ಲಾ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಕೆಂಗಟೆಯಲ್ಲಿ ಕೃಷಿಕರಾಗಿದ್ರು. ನೂರುಲ್ಲಾ ನಿಧನದ ಬಳಿಕ ಅವರ ಪತ್ನಿ ತೀರ್ಥಹಳ್ಳಿಯ ತಮ್ಮ ತಂದೆಯ ಮನೆಗೆ ಹೋಗಿದ್ರು. ಮೊಹಮ್ಮದ್ ನೂರುಲ್ಲಾ ಪತ್ನಿಯ ತಂದೆ ಕರೀಂ ಬಾಬು ಸಾಬ್ ತೀರ್ಥಹಳ್ಳಿಯಲ್ಲಿ ಜನಪ್ರಿಯ ತರಕಾರಿ ಮಾರಾಟಗಾರ. ಮೊಹಮ್ಮದ್ ನೂರುಲ್ಲಾ 4 ಮಕ್ಕಳ ಪೈಕಿ ಶಜೀಬ್ 3ನೇ ಮಗ. ಮುಸಾವಿರ್ ಹುಸೇನ್ ಶಜೀಬ್ ಹಾಗೂ ಅಬ್ದುಲ್ ಮತೀನ್ ತಾಹಾ ಇಬ್ಬರು ಕೂಡ ಬಾಲ್ಯದ ಸ್ನೇಹಿತರು. ಇಬ್ಬರು ಕೂಡ ತೀರ್ಥಹಳ್ಳಿಯಲ್ಲಿ ಹೈಸ್ಕೂಲ್ ವಿದ್ಯಾಭ್ಯಾಸವನ್ನ ಮುಗಿಸಿದ್ರು. ಬಳಿಕ ಶಜೀಬ್ ಕಾಲೇಜು ಶಿಕ್ಷಣಕ್ಕೆ ಶಿವಮೊಗ್ಗಗೆ ಹೋದ್ರು. ತಾಹಾ ತೀರ್ಥಹಳ್ಳಿಯಲ್ಲೇ ಶಿಕ್ಷಣ ಮುಂದುವರೆಸಿದ. ಬಳಿಕ ಶಜೀಬ್ ವಿದ್ಯಾಭ್ಯಾಸವನ್ನ ಅರ್ಧಕ್ಕೆ ನಿಲ್ಲಿಸಿದ್ದ. ಆದರೆ ತಾಹಾ ಬೆಂಗಳೂರಿನ ವೈಟ್ ಫೀಲ್ಡ್ನ ಖಾಸಗಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಇಂಜಿನಿಯರಿಂಗ್ ಪದವಿ ಪಡೆದಿದ್ದ. ಎರಡ್ 2020ರಲ್ಲಿ ತಾಹಾ ವಿರುದ್ಧ ಮೊದಲ ಕೇಸ್ ದಾಖಲಾಗಿತ್ತು. ಅಲ್ ಹಿಂದ್ ಮಾದರಿಯ ಕೇಸ್ನಲ್ಲಿ ಮತೀನ್ ತಾಹಾ ಆರೋಪಿಯಾಗಿದ್ದ. 2020ರಲ್ಲಿ ಪೊಲೀಸ್ ಕೈಗೆ ಸಿಗದೆ ತಲೆಮರೆಸಿಕೊಂಡಿದ್ದ. ಅಲ್ ಹಿಂದ್ ಮಾದರಿ ಕೇಸ್ನಲ್ಲಿ ಶಜೀಬ್ ಹುಸೇನ್ ಸಹ ಆರೋಪಿಯಾಗಿದ್ದ. ತಾಹಾ ಜೊತೆಗೆ ಶಜೀಬ್ ಹುಸೇನ್ ಸಹ ನಾಪತ್ತೆಯಾಗಿದ್ದ. ಇದಾದ ಬಳಿಕ ಶಾಜೀಬ್ ಹೆಸರು ಎಲ್ಲೂ ಕೇಳಿ ಬಂದಿರಲಿಲ್ಲ. ಆದ್ರೆ ಅಬ್ದುಲ್ ಮತೀನ್ ತಾಹಾ ಹೆಸರು ಎಲ್ಲೆಡೆ ಇತ್ತು. ಈ ಮತೀನ್ ತಾಹಾನನ್ನ ಪೊಲೀಸರು ಹುಡುಕ್ತಾ ಇದ್ರು. ಆದ್ರೆ ತಾಹಾನ ಟೈಮ್ ಖರಾಬ್ ಆಗಿತ್ತು ಅನ್ಸುತ್ತೆ. ಕೆಫೆ ಬಾಂಬ್ ಕೇಸ್ನಲ್ಲಿ ತಗಲಾಕಿಕೊಂಡಿದ್ದಾನೆ. 4 ಉಗ್ರ ಚಟುವಟಿಕೆ ಹಿಂದೆ ತಾಹಾ ಕೈವಾಡ ಶಂಕೆ. ಹ್ಯಾಂಡ್ಲರ್ ಜೊತೆಗೆ ನೇರ ಸಂಪರ್ಕ ಹೊಂದಿದ್ದ ತಾಹಾ. ಇನ್ನು ಇಬ್ಬರು ಶಂಕಿತರು ಹಲವು ಉಗ್ರ ಕೃತ್ಯಗಳಲ್ಲಿ ಭಾಗಿಯಾಗಿರೋ ಸಂಶಯ ಇದೆ. ಅದರಲ್ಲಿ ಪ್ರಮುಖವಾಗಿ ಮಂಗಳೂರಿನ ಗೋಡೆ ಬರಹ ಪ್ರಕರಣ ಕೂಡ ಸೇರಿದೆ. ಅದು ಅಲ್ಲದೆ ಶಿವಮೊಗ್ಗದಲ್ಲಿ ನಡೆದಿದ್ದ ಟ್ರಯಲ್ ಬ್ಲಾಸ್ಟ್ ಪ್ರಕರಣಕ್ಕೂ ಇವರ ಲಿಂಕ್ ಇದೆ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಮಂಗಳೂರಿನಲ್ಲಿ ನಡೆದಿದ್ದ ಕುಕ್ಕರ್ ಬ್ಲಾಸ್ಟ್ ಪ್ರಕರಣಕ್ಕೂ ಸಂಬಂಧ ಇದ್ಯಾ ಅನ್ನೋ ಪ್ರಶ್ನೆ ಇದೆ. ಇನ್ನು ಕೈಮತ್ತೂರು ಕಾರ್ ಬಾಂಬ್ ಬ್ಲಾಸ್ಟ್ ಕೇಸ್ನಲ್ಲಿಯೂ ಇವರ ನಂಟು ಇರೋ ಶಂಕೆ ಇದೆ. ಹಾಗೆ ರಾಜ್ಯದಲ್ಲಿನ ಉಗ್ರ ಚಟುವಟಿಕೆ ಹಿಂದೆ ತಾಹಾ ಕೈವಾಡದ ಶಂಕೆ ವ್ಯಕ್ತಪಡಿಸಲಾಗಿದೆ. ಅದು ಅಲ್ಲದೆ ಈ ತಾಹಾ ಹ್ಯಾಂಡ್ಲರ್ ಜೊತೆಗೆ ನೇರ ಸಂಪರ್ಕವನ್ನ ಹೊಂದಿದ್ದ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿಯೇ ತಾಹಾಗೆ ಎನ್ಐಎ ತೀವ್ರ ಹುಡುಕಾಟವನ್ನ ನಡೆಸಿತ್ತು. ಈಗ ಬಲೆಗೆ ಬಿದ್ದಿದ್ದಾನೆ. ಒಟ್ಟಾರೆ ಕಳೆದ ಮಾರ್ಚ್ 1ನೇ ತಾರೀಕು ಅಟ್ಟಹಾಸ ಮೆರೆದಿದ್ದ ಶಂಕಿತ ಬಾಂಬರ್ಗಳನ್ನ ಎನ್ಐಎ ಅಧಿಕಾರಿಗಳು ಹೆಡೆಮುರಿ ಕಟ್ಟಿದ್ದಾರೆ. ಮಲೆನಾಡಿನ ತೀರ್ಥಹಳ್ಳಿಯಿಂದ ಆರಂಭವಾಗಿದ್ದ ಶಂಕಿತರ ಹೆಜ್ಜೆ ಗುರುತು ಬೆಂಗಳೂರು ಹಾಗೂ ಕೊಯಮತ್ತೂರಿಗೂ ತಲುಪಿದೆ. ಕೊನೆಗೆ ಈ ಶಂಕಿತರು ಕೋಲ್ಕತ್ತಾದಿಂದ ಪಶ್ಚಿಮ ಬಂಗಾಳಕ್ಕೆ ಎಸ್ಕೇಪ್ ಆಗುವ ಯೋಜನೆಯಲ್ಲಿದ್ರು. ಬಾಂಗ್ಲಾದೇಶಕ್ಕೆ ಎಸ್ಕೇಪ್ ಆಗಿದ್ರೆ ಶಂಕಿತರನ್ನ ಹಿಡಿಯೋದು ಕಷ್ಟ ಆಗ್ತಿತ್ತು. ಆದ್ರೆ ಎನ್ಐಎ ಅಧಿಕಾರಿಗಳು ಶಂಕಿತರನ್ನ ಹೆಡೆಮುರಿ ಕಟ್ಟಿದ್ದಾರೆ. ಶಂಕಿತ ಬಾಂಬರ್ಗಳ ಬಾಯಿಂದ ಮತ್ತಷ್ಟು ಉಗ್ರ ಸತ್ಯ ಕಕ್ಕಿಸುತ್ತಿದ್ದಾರೆ. ಒಂದು ಕಡೆ ಶಂಕಿತ ಬಾಂಬರ್ಗಳ ತೀವ್ರ ವಿಚಾರಣೆ ನಡೀತಿದ್ರೆ ಮತ್ತೊಂದು ಕಡೆ ಬಾಂಬರ್ಸ್ಗಳ ವಿಚಾರವಾಗಿ ಕಾಂಗ್ರೆಸ್ ಮತ್ತು ಬಿಜೆಪಿ ವಾಗ್ಯುದ್ಧ ನಡೆಸುತ್ತಿದೆ. ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಆರೋಪಿಗಳನ್ನ ಬಂಧಿಸಿದ್ದಕ್ಕೆ ಧನ್ಯವಾದ ಹೇಳಿದ್ದಾರೆ. ಮತ್ತೊಂದು ಕಡೆ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಬ್ಲಾಸ್ಟ್ ಆರೋಪಿಗಳು ಸಿಸ್ಟರ್ ಹತ್ರ ಸಿಕ್ಕಿದ್ದಾರೆ ಅಂತ ಮಮತಾ ಬ್ಯಾನರ್ಜಿ ಮತ್ತು ಕಾಂಗ್ರೆಸ್ ಅನ್ನ ಟೀಕೆ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಈ ಘಟನೆಯನ್ನ ತಿರ್ಚುವಂತ ಪ್ರಯತ್ನವನ್ನ ಪ್ರಾರಂಭದಲ್ಲೇ ಮಾಡಿದ್ರು. ಅವ್ರಿಗೆ ಅಲ್ಪಸಂಖ್ಯಾತರ ಮೇಲೆ ಏನಾದರೂ ಬಂದ್ರೆ ಒಟ್ಟಾರೆ 4 ಜನ ಬಾಂಬ್ ಬ್ಲಾಸ್ಟರ್ಗಳನ್ನ ಎನ್ಐಎ ಅಧಿಕಾರಿಗಳು ಹೆಡೆಮುರಿ ಕಟ್ಟಿದ್ದಾರೆ. ಇವರನ್ನ ಇನ್ನಷ್ಟು ವಿಚಾರಣೆ ಮಾಡಿದ್ದಾರೆ. ವಿಚಾರಣೆಯಲ್ಲಿ ಇನ್ನೇನೆಲ್ಲ ವಿಧ್ವಂಸಕ ಕೃತ್ಯದ ಬಗ್ಗೆ ಇವರು ಬಾಯ್ಬಿಟ್ಟಿದ್ದಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ಬರ್ನಿಂಗ್ ಸ್ಟೋರಿ ಸ್ಪೆಷಲ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ.
ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.